ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಜಯ್ಸ್ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನಪ್ಪ ಅಂತಂದರೆ IPL ಸ್ಟಾರ್ಟ್ ಆಗ್ತಾ ಇದೆ ಗುರು. ಎಸ್, ಮಾರ್ಚ್ 23ರಂದು IPL ಕಿಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ವಿಷಯನ ಯಾರಪ್ಪ ಕನ್ಫರ್ಮ್ ಮಾಡಿದ್ದು ಅಂದರೆ ಅದು ಬೇರೆ ಯಾರೂ ಅಲ್ಲ ಗುರು, BCCIನ ವೈಸ್ ಪ್ರೆಸಿಡೆಂಟ್ ಆದಂಥ ರಾಜೀವ್ ಶುಕ್ಲಾ ಅವರು ಕನ್ಫರ್ಮ್ ಮಾಡಿದ್ದಾರೆ. 2025ನ ಮೊದಲನೆಯ ಮ್ಯಾಚ್ ಕೋಲ್ಕತ್ತಾದ ಈಡನ್ ಗಾರ್ಡನ್ಸಲ್ಲಿ ನಡೆಯಲಿದೆ. ಸೊ ಇನ್ನು IPLನ ಫೈನಲ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. May 25th ಅದು ಕೂಡ ಕೋಲ್ಕತ್ತಾದಲ್ಲಿ ನಡೀತಾ ಇರೋದು. ಇನ್ನು 2025 IPL ಸೀಸನ್ನಲ್ಲಿ ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಫಿಲ್ ಸಾಲ್ಟ್ ಜೊತೆಗೆ ನಮ್ಮ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾ ಇದ್ದಾರೆ. ಫಿಲ್ ಸಾಲ್ಟ್ ಒಬ್ಬ ಕ್ರೇಜಿ T20 ಬ್ಯಾಟ್ಸ್ಮನ್ ಗುರು. ಫಸ್ಟ್ ಬಾಲ್ನಿಂದನೇ ಬೌಂಡ್ರಿ ಹೊಡೆಯುವಂಥ ಪ್ಲೇಯರ್ ಇವರು. ಸೊ ಪವರ್ ಪ್ಲೇನಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೈಕ್ ಇವರಿಗೆ ಸಿಗಬೇಕು. ಇನ್ನು ವಿರಾಟ್ ಕೊಹ್ಲಿ ಅವರು ಯಾವ ಥರ ಗನ್ ಪ್ಲೇಯರ್ ಅಂತ ನಿಮಗೆ ಗೊತ್ತು. 2024 ವರ್ಲ್ಡ್ ಕಪ್ನಲ್ಲಿ ಯಾವ ರೀತಿಯಾಗಿ ಸ್ಲೋ ಆಗಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿ ಲಾಸ್ಟಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ನೋಡಿದ್ದೀವಿ. ಸೊ ಅದೇ ರೀತಿ ಇರುತ್ತೆ ಇವ್ರದ್ದು ರೋಲು ನಮ್ಮ RCB ತಂಡದಲ್ಲಿ. ಬ್ಯಾಟ್ಸ್ಮನ್ ಯಾರು ಅಂತಂದರೆ ಅದು ಸ್ಪಿನ್ ಡೆಸ್ಟ್ರಾಯರ್ ಆದಂತಹ ರಜತ್ ಪಟಿದಾರ್ ಅಂತ ನಮ್ಮ RCB ತಂಡದ ಕೋಚ್ ಆದ ಆ್ಯಂಡಿ ಫ್ಲೋರ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ನಂಬರ್ 3 ಬ್ಯಾಟ್ಸ್ಮನ್ ಆಗಿ ದೇವದತ್ ಪಡಿಕ್ಕಲ್ನ ಆಡಿಸ್ಬೇಕು ಗುರು. ಯಾಕಂದರೆ ಒಂದು ಟೀಮಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇರಲೇಬೇಕು. 7 ಜನ ಬ್ಯಾಟರ್ ಕೂಡ ರೈಟ್ ಹ್ಯಾಂಡೇ ಆಡ್ತೀನಿ ಅಂದರೆ ಆಪೋಸಿಟ್ ಟೀಮ್ ಅವ್ರಿಗೆ ಈಸಿ ಆಗಿಬಿಡುತ್ತೆ. ಫೀಲ್ಡ್ ಸೆಟ್ ಮಾಡೋದಾಗಲಿ ಅಥವಾ ಬೌಲಿಂಗ್ ಮಾಡೋದಾಗಲಿ ಈಸಿ ಆಗಿಬಿಡುತ್ತೆ. ಸೊ ನನ್ನ ಪ್ರಕಾರ ದೇವದತ್ ಪಡಿಕ್ಕಲ್ ನಂಬರ್ 3 ಬ್ಯಾಟ್ಸ್ಮನ್ ಆಗಬೇಕು. ರೀಸೆಂಟಾಗಿ ವಿಜಯ್ ಹಜಾರದಲ್ಲಿ 100 ಕೂಡ ಹೊಡೆದಿದ್ದಾರೆ. ಸೊ ಫಾರ್ಮಲ್ಲಿರುವಂಥ ಪ್ಲೇಯರ್ನ ಆಡಿಸ್ಬೇಕು. ಸೊ ನನ್ನ ಪ್ರಕಾರ ನಂಬರ್ 3 ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ಬರಬೇಕು ಗುರು. ಇನ್ನು ನಂಬರ್ 4 ಬ್ಯಾಟ್ಸ್ಮನ್ ಆಗಿ ರಜತ್ ಪಟಿದಾರ್ ಅವರು ಬರಬೇಕು ಗುರು. ಯಾಕಂದರೆ ಇವ್ರಿಗೆ ಮಾಡಿಸಿದಂತಹ ಬ್ಯಾಟಿಂಗ್ ಆರ್ಡರ್ ಅದು. ನೀವು ನೋಡಿರ್ಬೋದು ಯಾವುದೇ ಮ್ಯಾಚ್ಗಳಲ್ಲಾಗಲಿ ಫಸ್ಟ್ 6 ಓವರ್ಸು ಅಥವಾ ಲಾಸ್ಟ್ 6 ಓವರ್ಸಲ್ಲಿ ರನ್ಸ್ ಈಸಿಯಾಗಿ ಬಂದ್ಬಿಡುತ್ತೆ. ಮಿಡಿಲ್ ಓವರ್ ಆಗಿರುವಂಥ 8 ಓವರ್ಸಲ್ಲಿ ಯಾವುದೇ ರನ್ ಬರಲ್ಲ. ಸೊ ಸ್ಪಿನ್ ಅಟ್ಯಾಕ್ ನಡೀತಾ ಇರುತ್ತೆ. ಸೊ ಇದೇ ಟೈಮಲ್ಲಿ ನಮ್ಮ ರಜತ್ ಪಟಿದಾರ್ ಏನಾದರೂ ಬಂದರೆ ಸ್ಕ್ರೀಸ್ಗೆ ಈಸಿಯಾಗಿ 8 ಓವರ್ಸಲ್ಲಿ ಒಂದು 80 ರನ್ ಅಥವಾ 90 ರನ್ ಹೊಡೆಯುವಂಥ ಪ್ಲೇಯರ್ ರಜತ್ ಪಟಿದಾರ್. ಸೊ ಇವರು ಸ್ಪಿನ್ ಡೆಸ್ಟ್ರಾಯರ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ IPLನಲ್ಲಿ. ಇನ್ನು ನಂಬರ್ 5 ಬ್ಯಾಟ್ಸ್ಮನ್ ಆಗಿ ಲಿವಿಂಗ್ಸ್ಟನ್ ಅವರು ಬ್ಯಾಟ್ ಮಾಡಲಿದ್ದಾರೆ. ಇವರು ಬಿಗ್ ಹಿಟ್ಟಿಂಗ್ಗೆ ಹೆಸರುವಾಸಿ. ನಮಗೆ ಬಿಗ್ ಹಿಟ್ಟಿಂಗ್ ಅಂತ ಜ್ಞಾಪಕ ಬಂದರೆ ಅದು ಕ್ರಿಸ್ ಗೇಲ್ ಮತ್ತು AB ಡಿ ವಿಲಿಯರ್ಸ್. ಇವರಿಬ್ಬರು ನಮ್ಮ RCBಯಲ್ಲೇ ಒಂಥರ ಒರಿಜಿನಲ್ ಗ್ಯಾಂಗ್ಸ್ಟರ್ಸ್ ಇದ್ದಂಗೆ. ಸೊ ಅವರು ಹೊಡಿತಿದ್ದಂಥ ಸಿಕ್ಸ್ಗಳು ಯಾವಾಗಲೂ 100 ಮೀಟ್ರು ಅಥವಾ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಆಚೆನೇ ಹೊಡಿತಾಯಿದ್ರು ಸಿಕ್ಸರ್ಸು. ಸೊ ಅದೇ ರೀತಿ ಬ್ಯಾಟ್ ಮಾಡಬಲ್ಲ ಕ್ರಿಕೆಟರ್ ಲಿವಿಂಗ್ಸ್ಟೋನ್ ಅವರು. ಇವರು ಬೌಲಿಂಗ್ ಕೂಡ ಹಾಕ್ತಾರೆ. ಆಫ್ ಸ್ಪಿನ್ನು ಆ್ಯಂಡ್ ಲೆಗ್ ಸ್ಪಿನ್ ಹಾಕೋದೇ ಇವರೊಂದು ವಿಶೇಷತೆ. ಇನ್ನು ನಂಬರ್ 6 ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಶರ್ಮಾ ಅವರು ಬ್ಯಾಟ್ ಮಾಡಲಿದ್ದಾರೆ. ಇವರು ನಮ್ಮ ಟೀಮ್ನ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್. ಸೊ ನಾನು ಇವ್ರನ್ನ ಪಂಜಾಬ್ ಟೀಮಲ್ಲಿ ನೋಡಿದಾಗೆಲ್ಲ ಸೊ ಇವ್ರಿಗೆ ಬ್ಯಾಟಿಂಗ್ ಕಡಿಮೆ ಸಿಗ್ತಾಯಿತ್ತು. ಬಟ್ ಯಾವಾಗ ಸಿಕ್ಕಿದೆಯೋ ಬ್ಯಾಟಿಂಗು ಅವಾಗೆಲ್ಲ ಒಳ್ಳೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಇವ್ರಿಗೊಂದು 15 ಬಾಲ್ ಸಿಕ್ಕರೂ ಸಾಕು, ಒಂದು 40 ರನ್ಸು ಅಥವಾ 35 ಅಥವಾ 50 ರನ್ಸ್ ಹೊಡೆಯುವಂಥ ಅಂಥ ಕೇಪಬಿಲಿಟಿ ಇರುವಂತಹ ಪ್ಲೇಯರ್ ಜಿತೇಶ್ ಶರ್ಮಾ. ಇನ್ನು ನಂಬರ್ 7 ಬ್ಯಾಟ್ಸ್ಮನ್ ಆಗಿ ಟೀಮ್ ಡೇವಿಡ್, ಮ್ಯಾಚ್ ಫಿನಿಷರ್ ಟೀಮ್ ಡೇವಿಡ್. ಸೊ ಮ್ಯಾಚ್ ಫಿನಿಷರ್ ಟೀಮ್ ಡೇವಿಡ್ ಏನಕ್ಕೆ ಅಂತ ಇದ್ದಾನೆಂದರೆ ಬಿಗ್ ಬ್ಯಾಶ್ನಲ್ಲಿ ಇವ್ರು ಕೊಡ್ತಾ ಇರೋ ಪರ್ಫಾರ್ಮೆನ್ಸ್ಗಳು ಸೈಕಾಗಿ ಆಡ್ತಾಯಿದ್ದಾರೆ ಬಿಗ್ ಬ್ಯಾಶ್ನಲ್ಲಿ. ಸೊ ಇವ್ರು ಹೊಡೆಯೋವಂಥ ರನ್ಸ್ 22 ಬಾಲ್ಸಲ್ಲಿ 60 ಹೊಡಿತಾ ಇದ್ದಾರೆ. ಸಖತ್ ಫಾರ್ಮಲ್ಲಿದ್ದಾರೆ ಇವರು. ಸೊ ನಂಬರ್ 7ಗೆ 7 ಮಾಡಿಸಿದಂಥ ಪ್ಲೇಯರ್ ಇವರು. ಇನ್ನು ನಂಬರ್ 8 ಬ್ಯಾಟ್ಸ್ಮನ್ ಆಗಿ ದಿ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಬ್ಯಾಟ್ ಮಾಡಲಿದ್ದಾರೆ. ರೀಸೆಂಟಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವರ ಬ್ಯಾಟಿಂಗ್ಕಿಂತ ನನಗೆ ಬೌಲಿಂಗ್ ತುಂಬ ಇಷ್ಟ. ಯಾಕಂದರೆ ಫಾಸ್ಟ್ ಬೌಲರ್ ಥರ 120, 115 ಸ್ಪೀಡಲ್ಲಿ ಆಗ್ತಾರೆ ಸ್ಪಿನ್ ಬೌಲಿಂಗ್ನ. ಆ್ಯಂಡ್ ಸಡನ್ ಬೌನ್ಸರ್ಸ್ ಕೂಡ ಆಗ್ತಾರೆ. ಸೊ ವೇರಿಯೇಷನ್ಸ್ ಇರುವಂಥ ಬೌಲರ್ ಇವರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಲಾಸ್ಟ್ 10 ಓವರ್ಸಲ್ಲಿ ಟೀಮ್ ಡೇವಿಡ್, ಲಿವಿಂಗ್ಸ್ಟೋನ್ ಇಬ್ಬರು ಸೇರಿ ಎಷ್ಟು ರನ್ಸ್ ಹೊಡಿಬೋದು ಅಂತ. ಲಾಸ್ಟ್ ಸೀಸನ್ನಲ್ಲಿ ನಮ್ಮ ರೆಕಾರ್ಡ್ನ ಬ್ರೇಕ್ ಮಾಡಿದರು ಬೇರೆ ಟೀಮವರು. ಸೊ ಈ ಸೀಸನ್ನಲ್ಲಿ ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಪಕ್ಕ 300 ರನ್ಸ್ ಅಂತೂ ಹೊಡೆಯುವಂಥ ಕೇಪಬಿಲಿಟಿ ಇರುವಂಥ ಬ್ಯಾಟಿಂಗ್ ಲೈನಪ್ ಇದು. ಸೊ ಪಕ್ಕ 300 ಹೊಡಿತೀವಿ, ಬರೆದಿಟ್ಕೊಳ್ಳಿ ಇದನ್ನು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಫಿಲ್ಮ್ಸ್ ಹಾಗೂ ಸ್ಪೋರ್ಟ್ಸ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.